ಹಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಪ್ರಾಬ್ಲಮನ್ನು ಹೇಗೆ ಮಾಡಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ವೆರಿ ಇಂಪಾರ್ಟೆಂಟ್. 15 or 10 ಮಾರ್ಕ್ಸಿಗೆ ಎಸ್ಟಿಮೇಟೆಡ್ ಕಾಸ್ಟ್ ಶೀಟನ್ನು ಕೇಳ್ತಾರೆ. ನೋಡಿ, ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಅಂತಂದರೆ 2021 ಯಾವುದೋ ಒಂದು ಕಂಪನಿ, ಶಕ್ತಿ ಇಂಜಿನಿಯರಿಂಗ್ ಕಂಪನಿ ಅನ್ನೋರು ಸೇವಿಂಗ್ ಮೆಷಿನನ್ನು ತಯಾರು ಮಾಡ್ತಾ ಇದ್ದಾರೆ. 2021 ಏನೇನು ಖರ್ಚಾಗಿದೆ ಅನ್ನೋದನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ. 2021 ಇನ್ಫಾರ್ಮೇಷನನ್ನು ನೋಡಿಕೊಂಡು 2022ಕ್ಕೆ ನೀವೇ ಕಾಸ್ಟ್ ಶೀಟ್ ಮಾಡಬೇಕು. ಎರಡು ಕಾಸ್ಟ್ ಶೀಟ್ ಮಾಡಬೇಕು. 2021ಗೂ ಕಾಸ್ಟ್ ಶೀಟ್ ಮಾಡಬೇಕು, 2022ಗೂ ಕಾಸ್ಟ್ ಶೀಟ್ ಮಾಡಬೇಕು. ಫಸ್ಟು 2021 ಕಾಸ್ಟ್ ಶೀಟ್ ಮಾಡ್ಕೊಳ್ಳೋಣ. ಒಂದಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ. ಈ ಇನ್ಫಾರ್ಮೇಷನ್ ನೋಡಿಕೊಂಡು ಸಿಂಪಲ್ ಕಾಸ್ಟ್ ಶೀಟನ್ನು ಮಾಡಬೇಕು. ಸೊ ಕಾಸ್ಟ್ ಶೀಟ್ ಮಾಡೋದು ಹೇಗೆ? ಯಾವುದೇ ಒಂದು ಕಂಪನಿಯವರು ತಮ್ಮ ಕಂಪನಿಯ ಪ್ರಾಡಕ್ಟನ್ನು ತಯಾರು ಮಾಡಬೇಕು ಅಂತಂದರೆ ರಾ ಮೆಟೀರಿಯಲ್ಸನ್ನು ತೊಗೊಳ್ಬೇಕು. ಸೊ ಅದಕ್ಕೆ ಆಗುವಂಥ ಖರ್ಚನ್ನು ಫಸ್ಟ್ ಬರ್ಕೊಳ್ಬೇಕು. ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 80,000 ಕೊಟ್ಟಿದ್ದಾರೆ. ಮೆಟೀರಿಯಲ್ಸನ್ನು ಫ್ಯಾಕ್ಟ್ರಿ ತನಕ ತಂದು ಹಾಕೋರು ಲೇಬರ್ಸಿಗೆ ವೇಜಸ್ ಕೊಡಬೇಕು. ವೇಜಸ್ ಅಮೌಂಟನ್ನು ಕ್ವಶನಲ್ಲಿ ಕೊಟ್ಟಿದ್ದಾರೆ. ವೇಜಸ್ ಅಮೌಂಟ್ 1,20,000 ಕೊಟ್ಟಿದ್ದಾರೆ. ಸೊ ಅಲ್ಲಿಗೆ ಪರ್ಚೇಸ್ ಎಕ್ಸ್ಪೆನ್ಸಸ್ ಆಯಿತು. ಬರೋವಂಥ ಉತ್ತರ ಪ್ರೈಮ್ ಕಾಸ್ಟ್. ಸೊ ಫಸ್ಟು ನೀವು ಪರ್ಚೇಸ್ ಮಾಡಬೇಕಾದ್ರೆ, ರಾ ಮೆಟೀರಿಯಲ್ಸನ್ನು ಪರ್ಚೇಸ್ ಮಾಡಬೇಕಾದ್ರೆ ಏನೇನು ಖರ್ಚಾಗುತ್ತೋ ಆ ಖರ್ಚನ್ನು ಬರ್ಕೊಳ್ಬೇಕು. ಸೊ ಟೋಟಲ್ ಆಗಿ 2 lakh ಖರ್ಚಾಗಿದೆ. ದೆನ್ ಪರ್ಚೇಸ್ ಮಾಡಿರೋಂಥ ರಾ ಮೆಟೀರಿಯಲ್ಸನ್ನು ನೀವು ಫ್ಯಾಕ್ಟ್ರಿಗೆ ತೊಗೊಂಡು ಹೋಗಬೇಕು. ಫ್ಯಾಕ್ಟ್ರಿಲಿ ಏನೇನು ಖರ್ಚಾಗುತ್ತೋ ಆ ಎಲ್ಲ ಖರ್ಚನ್ನು ಫ್ಯಾಕ್ಟರಿ ಓವರ್ ಹೆಡ್ಡಲ್ಲಿ ಬರೀಬೇಕು. ಸೊ ಕ್ವಶನಲ್ಲಿ ಕೊಟ್ಟಿರೋಂಥ ಎಲ್ಲ ಎಕ್ಸ್ಪೆನ್ಸಸನ್ನು ನೀವು ಗಮನಿಸಬೇಕು. ಯಾವ್ದು ಫ್ಯಾಕ್ಟ್ರಿ ರಿಲೇಟೆಡ್ ಅನಿಸುತ್ತೋ ಅದನ್ನೇ ಇಲ್ಲಿ ಬರೀಬೇಕು. ಯಾವ್ದು ಕೊಟ್ಟಿದ್ದಾರೆ, ಇಲ್ಲಿರೋಂಥದ್ರಲ್ಲಿ ಯಾವುದು ಸೂಟೇಬಲ್ ಆಗುತ್ತೆ? ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಕಂಪನಿಯಲ್ಲಿ ಮ್ಯಾನುಫ್ಯಾಕ್ಚರ್ ಅಂದರೆ ಉತ್ಪಾದನೆ ಮಾಡೋದಿಲ್ಲಿ ಫ್ಯಾಕ್ಟ್ರಿಯಲ್ಲಿ. ಸೊ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸನ್ನು ಫ್ಯಾಕ್ಟ್ರಿಗೆ ಬರೀಬೇಕು. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 50,000 ಕೊಟ್ಟಿದ್ದಾರೆ. 50,000 ಬರ್ಕೊಳ್ಳೋವಂಥದ್ದು. ಬೇರೆ ಯಾವುದಾದ್ರೂ ಕೊಟ್ಟಿದ್ದಾರೆ ಫ್ಯಾಕ್ಟ್ರಿ ರಿಲೇಟೆಡ್? ಯಾವುದೂ ಕೊಡಲಿಲ್ಲ. ಸೊ ಬರೋ ಉತ್ತರ ಏನಾಗುತ್ತೆ? ಫ್ಯಾಕ್ಟ್ರಿ ಕಾಸ್ಟ್ ಆಗುತ್ತೆ. ಫ್ಯಾಕ್ಟರಿ ಕಾಸ್ಟ್ 2 lakh + 50,000 2,50,000 ಆಯಿತು. ಸೊ ಈಗ ಪ್ರಾಡಕ್ಟ್ ತಯಾರಾಯಿತು. ಆ ಎಲ್ಲ ಇನ್ಫಾರ್ಮೇಷನ್ ಎಲ್ಲಿಗೆ ಹೋಗಬೇಕು? ಎಷ್ಟು ಪ್ರಾಡಕ್ಟ್ ತಯಾರಾಗಿದೆ, ಏನೇನು ಖರ್ಚಾಗಿದೆ, ಎಲ್ಲ ಇನ್ಫಾರ್ಮೇಷನ್ ಆಫೀಸಿಗೆ ಹೋಗಬೇಕು. ಆ್ಯಡ್ ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನ್ ಓವರ್ ಹೆಡ್. ಆಫೀಸಲ್ಲಿ ಆಗುವಂಥ ಖರ್ಚನ್ನು ಇಲ್ಲಿಗೆ ಬರೀಬೇಕು. ಆಫೀಸಲ್ಲಿ ಆಗುವಂಥ ಖರ್ಚು ಯಾವ್ದು? ಜನರಲ್ ಎಕ್ಸ್ಪೆನ್ಸಸ್ ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? ಜನರಲ್ ಎಕ್ಸ್ಪೆನ್ಸಸ್ ಅಂದರೆ ಡೇ ಟು ಡೇ ಆಗುವಂಥ ಎಕ್ಸ್ಪೆನ್ಸಸ್. ಜನರಲ್ ಎಕ್ಸ್ಪೆನ್ಸಸ್ 20,000. ನೆಕ್ಸ್ಟ್ ನೋಡಿ, ಸ್ಯಾಲ್ರಿ ಅಂತ ಇದೆ, ರೆಂಟ್ ಅಂತ ಇದೆ. ನೆನ್ಪಿಟ್ಕೊಳ್ಳಿ, ಸ್ಯಾಲ್ರಿ ಫ್ಯಾಕ್ಟ್ರಿ ಮ್ಯಾನೇಜರ್ ಸ್ಯಾಲ್ರಿನ, ಆಫೀಸ್ ಮ್ಯಾನೇಜರ್ ಸ್ಯಾಲ್ರಿನ, ಸೇಲ್ಸ್ ಮ್ಯಾನೇಜರ್ ಸ್ಯಾಲ್ರಿನ ಏನೂ ಇನ್ಫಾರ್ಮೇಷನ್ ಕೊಡದೇ ಇದ್ದಾಗ ಬರೀ ಸ್ಯಾಲ್ರಿ ಅಂತ ಅಷ್ಟೇ ಕೊಟ್ಟರೆ ನೀವು ಆಫೀಸಲ್ಲಿ ಟ್ರೀಟ್ ಮಾಡಬೇಕು. ಸ್ಯಾಲ್ರಿ ಅಂತ ಕೊಟ್ಟಿದ್ದಾರೆ. ಎಷ್ಟು ಅಮೌಂಟ್ ಕೊಟ್ಟಿದ್ದಾರೆ? 60,000 ಕೊಟ್ಟಿದ್ದಾರೆ. ಯಾವ ಸ್ಯಾಲ್ರಿನ ಕೊಡಲಿಲ್ಲ, ಆಫೀಸಲ್ಲಿ ಬರೀಬೇಕು. ರೆಂಟ್ ಅಂತ ಕೊಟ್ಟಿದ್ದಾರೆ. ಯಾವ ರೆಂಟ್ ಅಂತ ಕೊಡಲಿಲ್ಲ, ಆಫೀಸಲ್ಲಿ ಬರೀಬೇಕು. ಎಷ್ಟು ರೆಂಟ್ ಕೊಟ್ಟಿದ್ದಾರೆ? 10,000 ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇರೋವಂಥದ್ದು ಯಾವುದು? ಜನರಲ್ ಎಕ್ಸ್ಪೆನ್ಸಸ್ ಬರೆದಾಯಿತು, ಸ್ಯಾಲ್ರಿ ಆಯಿತು, ರೆಂಟ್ ಆಯಿತು. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ಸನ್ನು ಸೆಲ್ಲಿಂಗಿಗೆ ಬರೀಬೇಕು, ಇಲ್ಲಿಗೆ ಬರಲ್ಲ. ಸೊ ಫ್ಯಾಕ್ಟ್ರಿಯಿಂದ ಆಫೀಸಿಗೆ ಎಲ್ಲ ಡೀಟೇಲ್ಸ್ ಹೋಯಿತು. ಟೋಟಲ್ ಆಗಿ ಖರ್ಚಾಗಿರುವಂಥದ್ದು ಎಷ್ಟು? ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್. ಕಾಸ್ಟ್ ಆಫ್ ಗೂಡ್ಸ್ ಸೋಲ್ಡ್ ಟೋಟಲ್ ಆಗಿ 2,50,000 + 90 3,40,000 ಆಯಿತು. ಸೊ ಅಲ್ಲಿಗೆ ಆಫೀಸಿನ ಇನ್ಫಾರ್ಮೇಷನ್ ಆಯಿತು. ನೆಕ್ಸ್ಟು ಆ್ಯಡ್ ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ಸೇಲ್ ಮಾಡಬೇಕಾದ್ರೆ ಆಗುವಂಥ ಖರ್ಚನ್ನು ಇಲ್ಲಿ ಬರೀಬೇಕು. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್. ನಾನಿಲ್ಲಿ ಶಾರ್ಟ್ ಫಾರ್ಮ್ ಬರೆದಿದ್ದೀನಿ, ನೀವು ಎಕ್ಸಾಮ್ನಲ್ಲಿ ನೀಟಾಗಿ ಫುಲ್ ಬರೀಬೇಕು. ಸೆಲ್ಲಿಂಗ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಓವರ್ ಹೆಡ್ಡಲ್ಲಿ ಸೇಲ್ ಮಾಡಬೇಕಾದ್ರೆ ಆಗುವಂಥ ಖರ್ಚನ್ನು ಬರೀಬೇಕು. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಎಷ್ಟು ಕೊಟ್ಟಿದ್ದಾರೆ ಕ್ವಶನಲ್ಲಿ? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಡೈರೆಕ್ಟಾಗಿ ಕೊಟ್ಟಿದ್ದಾರೆ, ಅಥವಾ ಅಡ್ವರ್ಟೈಸ್ಮೆಂಟ್, ಬ್ಯಾಡ್ ಡೆಟ್ಸ್, ಕಮಿಷನ್ ಹೀಗೆ ಬೇಕಾದರೂ ಕೊಡ್ಬೋದು. ಸೊ ಟೋಟಲಾಗಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ 30,000 ಆಗಿದೆ. ಟೋಟಲ್ ಆಗಿ ಆಗಿರುವಂಥ ಖರ್ಚು ಎಷ್ಟು? 3,70,000 ಟೋಟಲ್ ಖರ್ಚು. ಟೋಟಲ್ ಕಾಸ್ಟ್ ಎಷ್ಟು ರೂಪಾಯಿಗೆ ಮಾರ್ತಾ ಇದ್ದಾರೆ? ಸೇಲ್ಸ್ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ. ಸೇಲ್ಸ್ ಅಂತ ಹೇಳಿ 4 lakh ಕೊಟ್ಟಿದ್ದಾರೆ. ಖರ್ಚಾಗಿರೋದು 3,70,000 ರೂಪಾಯಿ. ನೀವು ಮಾರ್ತಿರೋವಂಥದ್ದು 4 ಲಕ್ಷಕ್ಕೆ.
ಹಾಗಾದರೆ ಪ್ರಾಫಿಟ್ ಎಷ್ಟು? ಪ್ರಾಫಿಟನ್ನು ನೀವೇ ಫೈಂಡ್ ಔಟ್ ಮಾಡಬೇಕು. ಈಗ ಸೇಲ್ಸ್ ಕೊಟ್ಟಿರೋದ್ರಿಂದ ಪ್ರಾಫಿಟ್ ನೀವು ಫೈಂಡ್ ಔಟ್ ಮಾಡಬೇಕು. ಪ್ರಾಫಿಟ್ ಹೇಗೆ ಬರುತ್ತೆ? ಸೇಲ್ಸ್ ಮತ್ತು ಕಾಸ್ಟಿನ ಡಿಫ್ರೆನ್ಸೇ ಪ್ರಾಫಿಟ್. 4 ಲಕ್ಷ ರೂಪಾಯಿ ಸೇಲ್ಸ್ ಆಗಿದೆ, 4 ಲಕ್ಷ ರೂಪಾಯಿಗೆ ಮಾರ್ತಾ ಇದ್ದಾರೆ, ಖರ್ಚಾಗಿರೋದು 370, ಪ್ರಾಫಿಟ್ ಎಷ್ಟು? ಡಿಫ್ರೆನ್ಸ್ 30,000. ಸೊ ನಾನಿಲ್ಲಿ ಟೋಟಲ್ ಅಮೌಂಟ್ ಕಾಲಮಿನ ಅಮೌಂಟನ್ನು ಬರೆದಿದ್ದೀನಿ. ಪರ್ ಯೂನಿಟನ್ನು ಈಗ ಫೈಂಡ್ ಔಟ್ ಮಾಡ್ಕೊಳ್ಬೇಕು. ಪರ್ ಯೂನಿಟ್ ನೋಡಿ, ಇಲ್ಲಿ ಕೊಟ್ಟಿರುವಂಥದ್ದು 1,000 ಸೇವಿಂಗ್ ಮೆಷಿನಿನ ಇನ್ಫಾರ್ಮೇಷನ್, 1000 ಯೂನಿಟಿನ ಇನ್ಫಾರ್ಮೇಷನ್. ಪರ್ ಯೂನಿಟ್ ಫೈಂಡ್ ಔಟ್ ಮಾಡೋದು ಹೇಗೆ ಅಂತಂದರೆ, ಎಲ್ಲ ಅಮೌಂಟಿಗೂ ಡಿವೈಡೆಡ್ ಬೈ 1000 ಮಾಡಿದ್ರೆ ಆಯಿತು. ಸಿಂಪಲ್ ಕ್ಯಾಲ್ಕುಲೇಷನ್. ಪರ್ ಯೂನಿಟ್ ಫೈಂಡ್ ಔಟ್ ಮಾಡೋದು ಎಲ್ಲದಕ್ಕೂ ಡಿವೈಡೆಡ್ ಬೈ 1000. ಫಸ್ಟ್ ಒನ್ ನೀವು ಕ್ಯಾಲ್ಸಿಯಲ್ಲಿ ಮಾಡಿ, 80,000 ಡಿವೈಡೆಡ್ ಬೈ 1000 ಮಾಡಿದಾಗ 80 ಬರುತ್ತೆ. ಸೊ ಎಲ್ಲದನ್ನು ಕ್ಯಾನ್ಸಲ್ ಮಾಡ್ತಾ ಕೂರ್ಬೇಡಿ, ಟೈಮ್ ವೇಸ್ಟ್ ಆಗುತ್ತೆ. 80,000 ಇದ್ದಾಗ 80 ಅಂದರೆ 3 zeros ಬಿಟ್ಟು ಬರೀಬೇಕು. ಎಲ್ಲ ಅಮೌಂಟನ್ನು 3 zeros ಬಿಟ್ಟು ಬರೆದ್ರೆ ಆಯಿತು. ಯಾವಾಗ ಇದು ಅಪ್ಲೈ ಆಗುತ್ತೆ? 1000 ಯೂನಿಟ್ಸು, 1000, 100, 1 lakh, 10,000 ಯೂನಿಟ್ಸ್ ಈ ಥರ ಕೊಟ್ಟಾಗ ಝೀರೋಸ್ ಬಿಟ್ಟು ಬರೀತಾ ಹೋಗೋದು. ಬಟ್ ಯಾವಾಗಲೂ ಈ ಥರ ಮಾಡಲಿಕ್ಕಾಗಲ್ಲ. ಈಗ 2,500 ಎಲ್ಲ ಕೊಟ್ಟರೆ ನೀವು ಡಿವೈಡ್ ಮಾಡಿನೇ ಬರೀಬೇಕು. ಇಲ್ಲ ಡೈರೆಕ್ಟಾಗಿ ಬರೀಲಿಕ್ಕೆ ಗೊತ್ತಾಗುತ್ತೆ, ನೀವು ಹಾಗೆ ಕ್ಯಾಲ್ಕುಲೇಟ್ ಮಾಡ್ತೀರಾ ಅಂದರೆ ಹಾಗೆ ಕ್ಯಾಲ್ಕುಲೇಟ್ ಮಾಡಿ ಬರಿಬೋದು. ಈ ನೆಕ್ಸ್ಟ್ 50. ಆ್ಯಕ್ಚುಯಲ್ ಪ್ರೊಸೀಜರ್ ಹೇಗೆ? ಟೋಟಲ್ ಅಮೌಂಟ್ ಡಿವೈಡ್ ಬೈ ನಂಬರ್ ಆಫ್ ಯೂನಿಟ್ಸ್. ನಂಬರ್ ಆಫ್ ಯೂನಿಟ್ಸ್ 1000 ಇದೆ. 80,000 ಡಿವೈಡ್ ಬೈ 1000, 1,20,000 ಡಿವೈಡ್ ಬೈ 1000, 2 lakh ಡಿವೈಡ್ ಬೈ 1000, 50,000 ಡಿವೈಡ್ ಬೈ 1000 ಆ ಥರ ಮಾಡ್ತಾ ಹೋಗಬೇಕು. 250, ನೆಕ್ಸ್ಟ್ 20, 60, 10, 340, 30, 370, 30, 400. ಸೊ ಅಲ್ಲಿಗೆ 2021 ಕಾಸ್ಟ್ ಶೀಟನ್ನು ಮಾಡಿ ಆಯಿತು. ಇದೇ ಥರನೇ 2022ಗೂ ಕಾಸ್ಟ್ ಶೀಟನ್ನು ಮಾಡಬೇಕು. 2022 ಕಾಸ್ಟ್ ಶೀಟ್ ಅಮೌಂಟ್ ಕೊಟ್ಟಿರಲ್ಲ, ಅಮೌಂಟನ್ನು ನೀವೇ ಫೈಂಡ್ ಔಟ್ ಮಾಡಬೇಕು. ನೋಡಿ 2022ಗೆ ಇಟ್ ಈಸ್ ಎಸ್ಟಿಮೇಟೆಡ್ ದಟ್, ನೀವೇ ಅಂದಾಜು ಮಾಡಿ ಕಾಸ್ಟ್ ಶೀಟ್ ಮಾಡಬೇಕು. ಆ ಕಾಸ್ಟ್ ಶೀಟ್ ಮಾಡೋದು ಹೇಗೆ? ಸಿಂಪಲ್ ಕ್ಯಾಲ್ಕುಲೇಷನ್. ನೋಡಿ 2021 ಏನೇನು ಎಂಟ್ರೀಸ್ ಬರ್ಕೊಂಡಿದ್ದೀರೋ ಆ್ಯಸ್ ಇಟ್ ಈಸ್ ಬರ್ಕೊಳ್ಳಿ. ಅಟ್ಲೀಸ್ಟ್ ನಿಮಗೆ ಏನೋ ಗೊತ್ತಾಗಿಲ್ಲ ಅಂದರೆ ಫಸ್ಟ್ ಕಾಸ್ಟ್ ಶೀಟ್ನಲ್ಲಿರುವಂಥ ಎಲ್ಲ ಎಂಟ್ರಿಯನ್ನು ಬರ್ತೀರಿ. ಅಟ್ಲೀಸ್ಟ್ ನಿಮಗೆ 10ಗೆ 7 to 8 ಮಾರ್ಕ್ಸ್ ಸಿಗುತ್ತೆ. ಇದೇ ಎಂಟ್ರಿಯನ್ನು ಇಲ್ಲಿ ಬರ್ಕೊಳ್ಳೋದು, ಬಟ್ ಅಮೌಂಟ್ ಮಾತ್ರ ನೀವೇ ಫೈಂಡ್ ಔಟ್ ಮಾಡಬೇಕು. ನನಗೆ ಇಷ್ಟು ಎಂಟ್ರಿಯನ್ನು ಇಲ್ಲಿ ಬರ್ಕೊಳ್ತೀನಿ ಫಸ್ಟು, ಆ ನಂತರದಲ್ಲಿ ಪ್ರಾಬ್ಲಮ್ ಹೇಗೆ ಮಾಡಬೇಕು ಅಂತ ತಿಳಿಸ್ತೀನಿ. ನೋಡಿ ಎಸ್ಟಿಮೇಟೆಡ್ ಕಾಸ್ಟ್ ಶೀಟಿಗೆ ಫಸ್ಟ್ ಕಾಸ್ಟ್ ಶೀಟ್ನಲ್ಲಿ ಏನೇನು ಎಂಟ್ರೀಸ್ ಇತ್ತೋ ಆ ಎಂಟ್ರೀಸನ್ನು ಆ್ಯಸ್ ಇಟ್ ಈಸ್ ಹಾಗೆ ಬರ್ಕೊಳ್ಬೇಕು. ಅದು ಇಷ್ಟೇ ಕಷ್ಟದ ಪ್ರಾಬ್ಲಮ್ ಇದ್ದರೂ ಕೂಡ ಎಂಟ್ರೀಸ್ ಅಷ್ಟು ಸೇಮ್ ಇರುತ್ತೆ. ಅಮೌಂಟನ್ನು ಕ್ಯಾಲ್ಕುಲೇಷನ್ ಮಾಡಲಿಕ್ಕೆ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ಇಟ್ ಈಸ್ ಎಸ್ಟಿಮೇಟೆಡ್ ದಟ್. ನೋಡಿ ಈ ಥರ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ. ಔಟ್ಪುಟ್ ಆ್ಯಂಡ್ ಸೇಲ್ಸ್ ವಿಲ್ ಬಿ 1,200 ಸೇವಿಂಗ್ ಮಿಷಿನ್. ನಾವು ಈಗ ಮಾಡಿದ್ದು 1000 ಯೂನಿಟಿಗೆ. 2021ರಲ್ಲಿ 1000 ಯೂನಿಟು ವ್ಯಾಪಾರ ಆಗಿತ್ತು. 2022ರಲ್ಲಿ 1,200 ಯೂನಿಟಿಗೆ ಎಷ್ಟಾಗುತ್ತೆ ಅನ್ನೋದನ್ನು ನೀವು ಫೈಂಡ್ ಔಟ್ ಮಾಡಬೇಕು. ಸೊ ಎಲ್ಲದಕ್ಕೂ ಅಡ್ಜಸ್ಟ್ಮೆಂಟ್ ಕೊಟ್ಟಿರ್ತಾರೆ. ಫಸ್ಟ್ ನೋಡಿ, ಪ್ರೈಸ್ ಆಫ್ ಮೆಟೀರಿಯಲ್ ವಿಲ್ ರೈಸ್ ಬೈ 20%. ಮೆಟೀರಿಯಲ್ ಪ್ರೈಸು ರೈಸ್ ಆಗ್ತಾ ಇದೆಯಂತೆ. ಸೊ ಪ್ಲಸ್, ಅಕಸ್ಮಾತ್ ಡಿಕ್ರೀಸ್ ಆದರೆ ಮೈನಸ್ ಮಾಡಬೇಕು. ಇನ್ಕ್ರೀಸ್ ಆಗ್ತಾ ಇದೆ. ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗ್ತಾ ಇದೆ? 20% ಇನ್ಕ್ರೀಸ್ ಆಗ್ತಾ ಇದೆ. ಹೇಗೆ ಕ್ಯಾಲ್ಕುಲೇಷನ್ ಮಾಡಬೇಕು? ಪ್ರೀವಿಯಸ್ ಕಾಸ್ಟ್ ಶೀಟ್ ನೋಡಿ. ಪ್ರೀವಿಯಸ್ ಕಾಸ್ಟ್ ಶೀಟ್ನಲ್ಲಿ 1 ಯೂನಿಟಿನ ಬೆಲೆ, ಈ ಅಮೌಂಟ್ ಕನ್ಸಿಡರ್ ಮಾಡಲಿಕ್ಕೆ ಆಗಲ್ಲ. ಏನಕ್ಕೆ ಅಂದರೆ ಇಲ್ಲಿರೋದು 1000 ಯೂನಿಟಿಗೂ 1000 ಯೂನಿಟಿಂದು ನಾವು ಈಗ ಮಾಡ್ತಿರೋವಂಥದ್ದು 1,200 ಯೂನಿಟ್ಟು. ಸೊ ನಾವು ಪರ್ ಯೂನಿಟ್ ಅಮೌಂಟ್ ತೊಗೊಳ್ಬೇಕು. ಪರ್ ಯೂನಿಟ್ ಮುಂಚೆ ಎಷ್ಟಿತ್ತು? 80 ಇತ್ತು. ಈಗ ನೋಡಿ ಇನ್ಕ್ರೀಸ್ ಆಗಿದೆ. ಸೊ ಪ್ಲಸ್ 20%. 80 ಪ್ಲಸ್ 20% ಅಂತಂದರೆ 8 16 ರೂಪಾಯಿ ಜಾಸ್ತಿ ಆಗುತ್ತೆ. 96 ಆಗುತ್ತೆ ಪರ್ ಯೂನಿಟ್. ಅಮೌಂಟ್, ಟೋಟಲ್ ಅಮೌಂಟ್ ಫೈಂಡ್ ಔಟ್ ಮಾಡೋದು ಹೇಗೆ? 96 into 1,200. 96 into 1,200 ಮಾಡಿದಾಗ ಬರುವಂಥ ಆನ್ಸರ್ 1,15,200. ಏನಕ್ಕೆ ಆ್ಯಡ್ ಮಾಡಿರೋದು? ಈ 80 ಎಲ್ಲಿಂದ ಬಂತು? ಹಿಂದಿನ ಕಾಸ್ಟ್ ಶೀಟ್ನ ಪರ್ ಯೂನಿಟ್. ಏನಕ್ಕೆ ಪ್ಲೇಸ್? ಕ್ವಶನಲ್ಲಿ ರೈಸ್ ಅಂತ ಕೊಟ್ಟಿದ್ದಾರೆ. ಎಷ್ಟು ಪರ್ಸೆಂಟೇಜ್ ರೈಸ್ ಅಂತ ಕೊಟ್ಟಿದ್ದಾರೆ? 20%. ಸೊ 80 ಪ್ಲಸ್ 20%. ನೆಕ್ಸ್ಟ್ ವೇಜಸ್ ನೋಡಿ. ವೇಜಸ್ ಕೂಡ ಇನ್ಕ್ರೀಸ್ ಆಗ್ತಾ ಇದೆ. 5% ಇನ್ಕ್ರೀಸ್ ಆಗ್ತಾ ಇದೆ. ಮುಂಚೆ ಎಷ್ಟಿತ್ತು? 120 ಇತ್ತು. 120 ಪ್ಲಸ್ 5%. ಅಲ್ಲಿಗೆ 12 5 60, 6 ರೂಪಾಯಿ ಜಾಸ್ತಿ ಆಗ್ತಾ ಇದೆ. 126 ಆಗುತ್ತೆ. 126 ಇಂಟು 1,200. 126 ಇಂಟು 1,200 ಮಾಡಿದಾಗ ಬರುವಂಥ ಆನ್ಸರ್ 1,51,200. ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ ಪ್ರೈಮ್ ಕಾಸ್ಟ್ ಏನು ಆನ್ಸರ್ ಬರುತ್ತೆ ಅಂತಂದರೆ 222, 2,66,400 ಆನ್ಸರ್ ಬರುತ್ತೆ.
ನೆಕ್ಸ್ಟ್ ಫ್ಯಾಕ್ಟ್ರಿ ಓವರ್ ಹೆಡ್. ಫ್ಯಾಕ್ಟ್ರಿ ಓವರ್ ಹೆಡ್ಲಿ ಬರುವಂಥದ್ದು ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಬಗ್ಗೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ, ಎರಡು ಥರ ಮಾಡ್ಬೋದು. ಎರಡೂ ನಾನು ನಿಮಗೆ ಹೇಳಿರ್ತೀನಿ, ಯಾವುದು ಈಸಿ ಆಗುತ್ತೋ ಅದನ್ನು ಫಾಲೋ ಮಾಡಿ. ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಅಂತಂದರೆ, ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ವಿಲ್ ಇನ್ಕ್ರೀಸ್ ಇನ್ ಪ್ರಪೋರ್ಷನ್ ಟು ದ ಕಂಬೈನ್ಡ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಆ್ಯಂಡ್ ವೇಜಸ್. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಹೇಗೆ ಮಾಡಬೇಕು ಅಂತಂದರೆ, ಕಂಬೈನ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಆ್ಯಂಡ್ ವೇಜಸ್. ಕಂಬೈನ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಆ್ಯಂಡ್ ವೇಜಸ್ ಅಂತಂದರೆ ಪ್ರೈಮ್ ಕಾಸ್ಟನ್ನು ಬೇಸ್ ಆಗಿ ತೊಗೊಳ್ಬೇಕು. ಪ್ರೈಮ್ ಕಾಸ್ಟನ್ನು ಬೇಸ್ ಆಗಿ ತಗೊಂಡಾಗ ಏನು ಆನ್ಸರ್ ಬರುತ್ತೋ ಆ ಬೇಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ ಅಂತ ಕೊಟ್ಟಿದ್ದಾರೆ. ಸಿಂಪಲ್, ನಾನು ಎರಡೂ ಥರ ಹೇಳಿರ್ತೀನಿ, ಯಾವುದು ಈಸಿ ಆಗುತ್ತೋ ಅದು ಫಾಲೋ ಮಾಡಿ. ನೋಡಿ, ಲಾಸ್ಟ್ ಕಾಸ್ಟ್ ಶೀಟ್ನಲ್ಲಿ ಪ್ರೈಮ್ ಕಾಸ್ಟ್ ನೋಡಿ. ಏನೇ ಪ್ರೈಮ್ ಕಾಸ್ಟ್ ನೋಡಬೇಕು, ಕ್ವಶನಲ್ಲಿ ಕೊಟ್ಟಿದ್ದಾರೆ ಕಂಬೈನ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಆ್ಯಂಡ್ ವೇಜಸ್. ಮೆಟೀರಿಯಲ್ಸ್ ಮತ್ತು ವೇಜಸನ್ನು ಕಂಬೈನ್ ಮಾಡಲಿಕ್ಕೆ ಬರೋದು ಯಾವುದು? ಪ್ರೈಮ್ ಕಾಸ್ಟ್. ಲಾಸ್ಟ್ ಕಾಸ್ಟ್ ಶೀಟ್ನಲ್ಲಿ ಪ್ರೈಮ್ ಕಾಸ್ಟ್ 2 lakh ಇತ್ತು. 2 lakh ಇದ್ದಾಗ ನಿಮ್ಮ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಎಷ್ಟಿತ್ತು? 50,000 ಇತ್ತು. 2 ಲಕ್ಷ ಇದ್ದಾಗ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ 50,000 ಇತ್ತು. ಹಾಗಾದರೆ ಈಗ ಪ್ರೈಮ್ ಕಾಸ್ಟ್ ಎಷ್ಟಿದೆ? 2,66,400 ಇದೆ. ಹಾಗಾದರೆ ಈಗ ಫ್ಯಾಕ್ಟ್ರಿ ಓವರ್ ಹೆಡ್ ಎಷ್ಟಾಗುತ್ತೆ? ಜಸ್ಟ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ ಆಯಿತು. ಪ್ರೈಮ್ ಕಾಸ್ಟ್ 2 ಲಕ್ಷ ಇದ್ದಾಗ ಮ್ಯಾನುಫ್ಯಾಕ್ಚರಿಂಗ್ 50,000 ಇತ್ತು. ಪ್ರೈಮ್ ಕಾಸ್ಟ್ 2,66,400 ಇದ್ದಾಗ ಎಷ್ಟಾಗುತ್ತೆ? ಏನಕ್ಕೆ ಪ್ರೈಮ್ ಕಾಸ್ಟ್ ತೊಗೊಳ್ಬೇಕು? ಕ್ವಶನಲ್ಲಿ ಕೊಟ್ಟಿದ್ದಾರೆ ಕಂಬೈನ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಆ್ಯಂಡ್ ವೇಜಸ್. ಮೆಟೀರಿಯಲ್ಸ್ ಮತ್ತು ವೇಜಸನ್ನು ಕಂಬೈನ್ ಮಾಡಲಿಕ್ಕೂ ಬರೋ ಆನ್ಸರ್ ಏನು? ಪ್ರೈಮ್ ಕಾಸ್ಟ್. ಸೊ ಹಾಗಾಗಿ ಪ್ರೈಮ್ ಕಾಸ್ಟ್ ಅಮೌಂಟನ್ನು ತೊಗೊಳ್ಬೇಕು. 2 ಲಕ್ಷ ಇದ್ದಾಗ 50,000 ಇತ್ತು. 2,66,400 ಇದ್ದಾಗ ಎಷ್ಟಾಗುತ್ತೆ? ಕ್ರಾಸ್ ಮಲ್ಟಿಪ್ಲಿಕೇಶನ್ 2,66,400 ಇಂಟು 50,000 ಡಿವೈಡೆಡ್ ಬೈ 2 ಲಕ್ಷ. ಆಗ ಬರುವಂಥ ಆನ್ಸರ್ ಎಷ್ಟು ಅಂತಂದರೆ 66,600 ರೂಪಾಯಿ ಬರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್. ಸೊ ಇದು ನಿಮಗೆ ಕಷ್ಟ ಅನಿಸಿದರೆ, ಈ ಮೆಥಡ್ ಕಷ್ಟ ಅನಿಸಿದರೆ ಇನ್ನೂ ಒಂದು ಮೆಥಡ್ ಇದೆ. ಮ್ಯಾನುಫ್ಯಾಕ್ಚರಿಂಗ್ ಎಕ್ಸ್ಪೆನ್ಸಸ್ ಹೇಗೆ ಮಾಡಬೇಕು? ವಿಲ್ ಇನ್ಕ್ರೀಸ್ ಇನ್ ಪ್ರಪೋರ್ಷನ್ ಟು ದ ಕಂಬೈನ್ ಕಾಸ್ಟ್ ಆಫ್ ಮೆಟೀರಿಯಲ್ಸ್ ಆ್ಯಂಡ್ ವೇಜಸ್. ಮೆಟೀರಿಯಲ್ಸನ್ನು ಮತ್ತು ವೇಜಸನ್ನು ಕಂಬೈನ್ ಮಾಡಲಿಕ್ಕೂ ಬಂದಿರೋ ಆನ್ಸರ್ ಎಷ್ಟು? ಆರ್ 222. ಕಂಬೈನ್ ಮಾಡಲಿಕ್ಕೂ 222 ಆನ್ಸರ್ ಬಂದಿದೆ. ಇಂಟು ಮೆಟೀರಿಯಲ್ಸ್ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ? 20%. ವೇಜಸ್ ಎಷ್ಟು ಪರ್ಸೆಂಟೇಜ್ ಜಾಸ್ತಿ ಆಗಿದೆ? 5%. 20 + 5 25%. 222 ಇಂಟು 25% ಮಾಡಿ. 222 ಇಂಟು 25% ಮಾಡಿದಾಗ 55.5 ಆನ್ಸರ್ ಬರುತ್ತೆ. ನಾವಿಲ್ಲಿ ಪರ್ ಯೂನಿಟ್ ತೊಗೊಂಡಿರೋದ್ರಿಂದ ಪರ್ ಯೂನಿಟ್ ಕಾಲಮಲ್ಲಿ ಬರೀಬೇಕು. 55.5 55.5 ಇಂಟು 1,200 ಮಾಡಿದ್ರೆ ಅಷ್ಟೇ ಆನ್ಸರೇ ಬರುತ್ತೆ. 66,400 ಬರುತ್ತೆ. ಈ ಥರ ಮಾಡಿದ್ರೆ 66,400 ಬರುತ್ತೆ. ಪರ್ ಯೂನಿಟ್ ಫೈಂಡ್ ಔಟ್ ಮಾಡೋದು ಹೇಗೆ? 66,600 ಡಿವೈಡ್ ಬೈ 1,200. ಈ ಥರ ಮಾಡಿದ್ರೆ 55.5 ಬರುತ್ತೆ. ಟೋಟಲ್ ಬೇಕು ಅಂತಂದರೆ 55.5 ಇಂಟು 1,200. ಟೋಟಲ್ ಬೇಕು ಅಂದರೆ ಇಂಟು ಮಾಡಬೇಕು, ಪರ್ ಯೂನಿಟ್ ಬೇಕು ಅಂದರೆ ಡಿವೈಡ್ ಮಾಡಬೇಕು. ಸೊ ಅಲ್ಲಿಗೆ ಫ್ಯಾಕ್ಟ್ರಿ ಕಾಸ್ಟ್ ಬರುತ್ತೆ. ಫ್ಯಾಕ್ಟ್ರಿ ಕಾಸ್ಟ್ ಆನ್ಸರ್ ಎಷ್ಟು ಅಂತಂದರೆ 277.5. ನೆಕ್ಸ್ಟ್ 3,33,300. ಸಾರಿ 3,33,000. ನೆಕ್ಸ್ಟ್ ಏನು ಇನ್ಫಾರ್ಮೇಷನ್ ಇದೆ? ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ವಿಲ್ ರಿಮೈನ್ ಕಾನ್ಸ್ಟೆಂಟ್. ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಪರ್ ಯೂನಿಟ್ ರಿಮೈನ್ ಕಾನ್ಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಮುಂಚೆ ಎಷ್ಟಿತ್ತು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್? 30 ಇತ್ತು. ಅಷ್ಟೇ ಬರ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಪರ್ ಯೂನಿಟ್ ರಿಮೈನ್ ಕಾನ್ಸ್ಟೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಅಷ್ಟೇ ಬರ್ಕೊಳ್ಬೇಕು. ಟೋಟಲ್ ಬೇಕು ಅಂದರೆ ಏನು ಮಾಡಬೇಕು? 1,200 ಇಂಟು 30 12 ಮೂಲಿ 36 36,000 ರೂಪಾಯಿ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಆಯಿತು. ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್ ವಿಲ್ ರಿಮೈನ್ ಅನ್ಎಫೆಕ್ಟೆಡ್ ಬೈ ರೈಸ್ ಇನ್ ಔಟ್ಪುಟ್. ಅದರ್ ಎಕ್ಸ್ಪೆನ್ಸಸ್ ಅಂದರೆ ಏನು ಉಳಿದಿರೋದು ಯಾವುದು? ಆಫೀಸ್ ಆ್ಯಂಡ್ ಅಡ್ಮಿನಿಸ್ಟ್ರೇಷನಲ್ಲಿ ಇರುವಂಥ ಎಕ್ಸ್ಪೆನ್ಸಸ್. ಅದಕ್ಕೆ ಏನು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ? ವಿಲ್ ರಿಮೈನ್ ಅನ್ಎಫೆಕ್ಟೆಡ್ ಬೈ ರೈಸ್ ಇನ್ ಔಟ್ಪುಟ್ ಅಂದರೆ ಯಾವುದೇ ಥರ ಬದಲಾವಣೆ ಆಗಿರಲ್ಲ. ಮುಂಚೆ ಎಷ್ಟು ಅಮೌಂಟ್ ಇತ್ತೋ ಅಷ್ಟೇ ಅಮೌಂಟೇ ಬರ್ಕೊಳ್ಳಿ. ಕನ್ನಡ ವರ್ಷನ್ ಬೇಕಾದರೆ ನೀವು ನೋಡ್ಬೋದು. ಏನು ಕೊಟ್ಟಿದ್ದಾರೆ? ಹೆಚ್ಚುವರಿ ಉತ್ಪಾದನೆಯಿಂದ ಇತರ ವೆಚ್ಚಗಳಲ್ಲಿ ಯಾವುದೇ ಬದಲಾವಣೆಗಳು ಆಗಿರುವುದಿಲ್ಲ. ಸೊ ಮುಂಚೆ ಎಷ್ಟು ಅಮೌಂಟ್ ಇತ್ತು? ಜನರಲ್ ಎಕ್ಸ್ಪೆನ್ಸಸ್ 20,000 ಇತ್ತು, ಅಷ್ಟೇ ಬರ್ಕೊಳ್ಬೇಕು. ದೆನ್ ಸ್ಯಾಲ್ರಿ ಎಷ್ಟಿತ್ತು? 60,000 ಇತ್ತು, ಅಷ್ಟೇ ಬರ್ಕೊಳ್ಬೇಕು. ರೆಂಟ್ 10,000 ಇತ್ತು, ಅಷ್ಟೇ ಬರ್ಕೊಳ್ಬೇಕು. ಬಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಏನಾಗಿ ನಾವು ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ನೋಡಿ ಪರ್ ಯೂನಿಟ್ ರಿಮೈನ್ ಕಾನ್ಸ್ಟೆಂಟ್ ಇತ್ತು. 30,000 ಬರ್ಕೊಳ್ಬೇಕಿತ್ತಲ್ಲ, ಏನಾಗಿ 36,000 ಬರ್ಕೊಂಡ್ವಿ. ಇಲ್ಲಿ ಪರ್ ಯೂನಿಟ್ ಸೇಮ್ ಬರ್ಕೊಳ್ಳಿ ಅಂತ ಕೊಟ್ಟಿದ್ದಾರೆ. ಪರ್ ಯೂನಿಟ್ ಅಂದರೆ ಎಷ್ಟು? 30. ಹಾಗಾಗಿ 30 ಬರ್ಕೊಂಡು ಟೋಟಲ್ ಅಮೌಂಟ್ ಫೈಂಡ್ ಔಟ್ ಮಾಡಿದಾಗೆ 30 ಇಂಟು 1,200.
ಸೊ ಈ ಮೂರನ್ನು ಪರ್ ಯೂನಿಟ್ ಫೈಂಡ್ ಔಟ್ ಮಾಡಬೇಕೀಗ. 20,000 ಡಿವೈಡ್ ಬೈ 1200, 60,000 ಡಿವೈಡ್ ಬೈ 1200, 10,000 ಡಿವೈಡ್ ಬೈ 1200. ಆವಾಗ ಬರುವಂಥ ಆನ್ಸರ್ 50 ಬರುತ್ತೆ. ನೆಕ್ಸ್ಟ್ ಡಿವೈಡ್ ಬೈ 1200 ಮಾಡಿದಾಗ 8.33. ನೆಕ್ಸ್ಟ್ ಡಿವೈಡೆಡ್ ಬೈ 1200 ಮಾಡಿದಾಗ 16.67. ಸೊ ಆ್ಯಡ್ ಮಾಡಿದಾಗ ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ 352.5. ಇವಿಷ್ಟನ್ನು ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ 4,23,000. ನೆಕ್ಸ್ಟ್ ಸೆಲ್ಲಿಂಗ್ ಎಕ್ಸ್ಪೆನ್ಸಸ್ ಬರ್ಕೊಂಡಾಗಿದೆ. ಈಗ ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ 382.5. ನೆಕ್ಸ್ಟ್ 4,59,423 ಪ್ಲಸ್ 36, 4,59,000. ಪ್ರಾಫಿಟ್ ಅಥವಾ ಸೇಲ್ಸ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿರ್ತಾರೆ, ಫೈಂಡ್ ಔಟ್ ಮಾಡಿದ್ರೆ ಪ್ರಾಬ್ಲಮ್ ಆಗಿತ್ತು. ಪ್ರಾಫಿಟ್ ಏನು ಕೊಟ್ಟಿದ್ದಾರೆ, 10% ಆನ್ ಸೆಲ್ಲಿಂಗ್ ಪ್ರೈಸ್ ಅಂತ ಕೊಟ್ಟಿದ್ದಾರೆ. ಸೇಲ್ಸ್ ಕೊಟ್ಟಿಲ್ಲ. ಈಗ ಪ್ರಾಫಿಟ್ ಬಗ್ಗೆ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ, 10% ಅಂತ ಕೊಟ್ಟಿದ್ದಾರೆ. ಯಾವುದ್ರ ಮೇಲೆ ಕ್ಯಾಲ್ಕುಲೇಷನ್ ಮಾಡಿ, ಸೆಲ್ಲಿಂಗ್ ಪ್ರೈಸ್ ಮೇಲೆ. ಬಟ್ ಸೆಲ್ಲಿಂಗ್ ಪ್ರೈಸ್ ನಮಗೆ ಗೊತ್ತಿಲ್ಲ, ಸೊ ಟೋಟಲ್ ಕಾಸ್ಟ್ ಮೇಲೆ ತೊಗೊಳ್ಬೇಕು. 4,59,000 ಇಂಟು 10% ಅಂತ ಕೊಟ್ಟಿದ್ದಾರೆ. ನಾವು 10 ಡಿವೈಡೆಡ್ ಬೈ 90 ಬರ್ಕೊಳ್ಬೇಕು. ಯಾಕೆ ಅಂತಂದರೆ 10% ಆನ್ ಸೇಲ್ಸ್ ಅಂತ ಕೊಟ್ಟಿರೋದು. ಸೇಲ್ಸ್ ನಮಗೆ ಗೊತ್ತಿಲ್ಲ, ಸೊ 10/90. 90 ಹೇಗೆ ಬಂತು, 100 - 10. ಯಾವಾಗ 10/100 ಪ್ರಾಫಿಟ್ 10% ಆನ್ ಕಾಸ್ಟ್ ಅಂತ ಕೊಟ್ಟಿದ್ರೆ 10/100, ಸೇಲ್ಸ್ ಅಂತ ಕೊಟ್ಟರೆ 10/90, 20 ಕೊಟ್ಟರೆ 20/80, 25 ಕೊಟ್ಟರೆ 25/75. ಸೊ 4,59,000 ಇಂಟು 4,59,000 ಇಂಟು 10 ಡಿವೈಡೆಡ್ ಬೈ 90 ಮಾಡಿದಾಗ 51,000 ಬರುತ್ತೆ. ಅದನ್ನು ಅಮೌಂಟ್ ಕಾಲಮಲ್ಲಿ ಬರೀಬೇಕು. ಪರ್ ಯೂನಿಟ್ ಬೇಕು ಅಂದರೆ ಡಿವೈಡೆಡ್ ಬೈ 1200, 42.5 ಬರುತ್ತೆ. ಟೋಟಲ್ ಸೇಲ್ಸ್ ಎಷ್ಟು ಅಂತಂದರೆ ಟೋಟಲ್ ಕಾಸ್ಟಿಗೆ ಪ್ರಾಫಿಟನ್ನು ಆ್ಯಡ್ ಮಾಡಬೇಕು. 425 ಪರ್ ಯೂನಿಟ್ ಸೇಲ್ಸ್. ಇದನ್ನು ಆ್ಯಡ್ ಮಾಡಿದಾಗ ಬರುವಂಥ ಆನ್ಸರ್ 5,10,000. ವೆರಿ ಇಂಪಾರ್ಟೆಂಟ್ ಪ್ರಾಬ್ಲಮ್ ಫ್ರಮ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ. ಎಸ್ಟಿಮೇಟೆಡ್ ಕಾಸ್ಟ್ ಶೀಟ್ ಮಾಡಿ ಅಂತ ಕೊಟ್ಟಾಗ 2 ಕಾಸ್ಟ್ ಶೀಟ್ ಮಾಡಬೇಕು. ನಿಮಗೆ ಗೊತ್ತಾಗಲಿಲ್ಲ ಅಂತಂದರೆ ಫಸ್ಟ್ ಕಾಸ್ಟ್ ಶೀಟ್ನ ಎಂಟ್ರೀಸನ್ನು ಆ್ಯಸ್ ಇಟ್ ಈಸ್ ಬರ್ದಿರಿ, ಅಮೌಂಟು ಗೊತ್ತಾದಷ್ಟು ಮಾಡಿ, ಖಾಲಿ ಬಿಟ್ಟು ಬರಬೇಡಿ. 2 ಕಾಸ್ಟ್ ಶೀಟ್ ಬರೆದ್ರಾಯ್ತು. ಅಟ್ಲೀಸ್ಟ್ ನಿಮಗೆ 10ಗೆ 6 to 7 ಮಾರ್ಕ್ಸ್ ಸಿಗುತ್ತೆ. ಇದನ್ನು ಕಲೀಲೇಬೇಕು. ಏನಕ್ಕೆಂದರೆ ನೆಕ್ಸ್ಟ್ ರೀಕನ್ಸಿಲಿಯೇಷನ್ ಅಂತ ಒಂದು ಚಾಪ್ಟರ್ ಇದೆ. ರೀಕನ್ಸಿಲಿಯೇಷನ್ ಚಾಪ್ಟರ್ ಮಾಡಬೇಕು ಅಂದರೆ ನೀವು ಕಾಸ್ಟ್ ಶೀಟ್ ಕಲೀಲೇಬೇಕು. ಸೊ ಅದಕ್ಕೋಸ್ಕರ ನಾದರೂ ಕಾಸ್ಟ್ ಶೀಟನ್ನು ಚೆನ್ನಾಗಿ ಓದ್ಕೊಳ್ಳಿ. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಈ 10/90, 10/100 ಅದು ಯಾವಾಗ ಅನ್ನೋದನ್ನು ನಾನು ನಿಮಗೆ ಫಸ್ಟ್ ವೀಡಿಯೋಸಲ್ಲೇ ತಿಳಿಸಿದ್ದೀನಿ. ಅದನ್ನು ನೋಡ್ಕೊಳ್ಳಿ, ಆವಾಗ ಗೊತ್ತಾಗುತ್ತೆ. ಹೋಪ್ ವಿಡಿಯೋ ಅರ್ಥ ಆಗಿದೆ ಅಂತ ಅಂದ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.